भाग्याड्यमलापहन्त्री नवं नवं स्वस्थसुवाक्प्रदायिनी ममेव जिह्वाग्रसुरन्धनर्तकी भवप्रसन्ना वदने च मे श्रीः ಸಮಸ್ತ ಭಕ್ತಾದಿಗಳಲ್ಲಿ ನನ್ನ ಆರಾಧ್ಯ ದೈವ ಅಂತ ರುದ್ರಯಾಸನದಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡುತ್ತಾ ಶುಭಕಾಮನೆಗಳೊಂದಿಗೆ ಇವತ್ತು ನಾನು ಹೇಳ್ತಾ ಇರುವಂಥ ವಿಚಾರ ಪಿತೃಪಕ್ಷ ಆಚರಣೆ ಅಂದರೆ ಏನು, ಪಿತೃಪಕ್ಷವನ್ನು ಹೇಗೆ ಆಚರಿಸ್ತಾರೆ, ಈ ಪಿತೃಪಕ್ಷ ಆಚರಣೆಯನ್ನು ಗೋಕರ್ಣ ರುದ್ರಯಾಸನದಲ್ಲಿ ಹೇಗೆ ಮಾಡಬಹುದು ತಿಳಿಸುವಾಗ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇದೇ ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 2 ತನಕ ಪಿತೃಪಕ್ಷ ಮಹಾಲಯ ಮಾಸ ಬರ್ತಾ ಇದೆ. ಪಿತೃಪಕ್ಷ ಅಥವಾ ಮಹಾಲಯ ಮಾಸ ಅಂತ ಹೇಳುವಂಥ ಹೆಸರಿನಲ್ಲೇ ಪಿತೃಗಳಿಗೆ ಪುಣ್ಯತಮವಾದಂಥ ಕಾಲ ಅಥವಾ ಪಿತೃಗಳಿಗೆ ಪರ್ವವಾದಂಥ ಕಾಲ. ಈ ಒಂದು 15 ದಿವಸ ಎಲ್ಲ ಗತಿಗೆ ಹೋದಂಥ ಎಲ್ಲ ಪಿತೃಗಳು ತಮ್ಮ ವಂಶಸ್ಥರಿಂದ ಪಿಂಡ ಪ್ರದಾನವನ್ನು, ತರ್ಪಣವನ್ನು, ಅನ್ನ ನೀರನ್ನು ಬಯಸ್ತಾರೆ. ಈ ಥರ ಪಿಂಡ ಪ್ರದಾನ, ತರ್ಪಣ, ಅನ್ನ ನೀರು ಈ 15 ದಿವಸಗಳ ಕಾಲ ಈ ಮಹಾಲಯ ಮಾಸದಲ್ಲಿ ಈ ಪಿತೃಪಕ್ಷದಲ್ಲಿ ಕೊಡುವುದರಿಂದ ಅವರು ಸಂತೃಪ್ತಿ ಆಗ್ತಾರೆ. ಪಿತೃಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತಾರೆ. ಪಿತೃಪಕ್ಷ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಮನೆ ಒಳಗಡೆ ಈ 15 ದಿವಸಗಳ ಅವಧಿ ಒಳಗಡೆ ಯಾವುದೋ ಒಂದು ದಿವಸ ನಿಮ್ಗೆ ಅನುಕೂಲ ಆಗುವಂಥ ಒಂದು ದಿವಸದಲ್ಲಿ ಆಚರಣೆಯನ್ನು ಮಾಡಬಹುದು. ಕೆಲವರಿಗೆ ಮನೆಯೊಳಗೆ ಆಚರಣೆ ಮಾಡಲಿಕ್ಕೆ ಅನಾನುಕೂಲ ಇರ್ತದೆ, ಅಥವಾ ಕೆಲವೊಂದು ಮನೆಯೊಳಗಡೆ ಈ ಥರ ಆಚರಣೆ ಹೇಳುವಂಥದ್ದೇ ಇರುವುದಿಲ್ಲ. ಅಂಥವರು ಪಿತೃಪಕ್ಷದ ಆಚರಣೆಯನ್ನು ರುದ್ರಯಾಸನದಲ್ಲಿ ಬಂದು ಮಾಡಿಕೊಂಡು ಪಿತೃಗಳನ್ನು ಋಣವನ್ನು ತೀರಿಸುವುದು. ಹಾಗಾದರೆ ಪಿತೃಪಕ್ಷದ ಆಚರಣೆಯನ್ನು ಮಾಡದೇ ಇದ್ದರೆ ಏನಾಗ್ತದೆ? ಪಿತೃಪಕ್ಷದ ಆಚರಣೆ ಮಾಡದೇ ಇದ್ದರೆ ನೀವು ಪಿತೃಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು, ಅಥವಾ ಪಿತೃಗಳಿಂದ ಪಿತೃಗಳ ಪ್ರಕೋಪಕ್ಕೆ ನೀವು ಕಾರಣರಾಗಬಹುದು. ಇದರಿಂದ ಪಿತೃದೋಷ ಆಗುವಂಥದ್ದು ಬರ್ಬೋದು, ಅಥವಾ ಪಿತೃಶಾಪ ಆಡುವಂಥದ್ದು ಕುಟುಂಬಕ್ಕೆ ಬರ್ಬೋದು. ಹಾಗಾಗಿ ಈ 15 ದಿವಸ ಪಿತೃಪಕ್ಷ ಪರ್ವಕಾಲದಲ್ಲಿ ಈ ಪಿತೃಪಕ್ಷ ಆಚರಣೆ ಮಾಡುವುದರಿಂದ ನಮ್ಮ 7 ತಲೆಮಾರಿನ ಪಿತೃಗಳ ಆಶೀರ್ವಾದದಿಂದ ನಮ್ಮ ವಂಶಸ್ಥರಿಗೆ ಅನುಗ್ರಹ ಸಿಗ್ತದೆ, ಒಳ್ಳೆಯದಾಗ್ತಾ ಹೋಗ್ತದೆ. ಹಾಗಾದರೆ ರುದ್ರಯಾಸನದಲ್ಲಿ ಒಂದು ಈ ಪಿತೃಪಕ್ಷ ಆಚರಣೆ ಏನು ಮಾಡಬಹುದು, ಅದು ಏನು ಮಾಡ್ತಾರೆ, ಇದರಿಂದ ಏನು ಪ್ರಯೋಜನ ಉಂಟು? ರುದ್ರವ್ಯಾಸನದಲ್ಲಿ ರುದ್ರವ್ಯ ಸಂಸ್ಕಾರ, ಪ್ರೇತೋದ್ಧಾರ, ತ್ರಿಪಿಂಡಿ ಶ್ರಾದ್ದ, ಮೋಕ್ಷ ನಾರಾಯಣದಲ್ಲಿ ಪ್ರಾಯಶ್ಚಿತ್ತ ತಿಲಾವನ, ರುದ್ರಾಭಿಷೇಕ ಮಹಾಪೂಜೆ ಮತ್ತು ಗಯಾಶ್ರಾದ್ದ ಮಾಡಿ ಪಿತೃದೇವತಾ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ನಂತರ ಆ ವಿಷ್ಣುಪಾದವನ್ನು ತೆಗೆದುಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ. ವಿಷ್ಣುಪಾದ ಅಂದರೆ ಪಿತೃದೇವತೆ. ನಾವು ಪಿತೃಗಳನ್ನು ಪಿತೃದೇವತಾ ಅಂತ ಕರೀತೀವಿ. ಪಿತೃಗಳು ದೇವತಾ ಸ್ವರೂಪದಲ್ಲಿದ್ದ ಒಳ್ಳೆಯದು ಮಾಡ್ತಾರೆ. ಪಿತೃಗಳ ದೇವತಾ ಸ್ವರೂಪದಲ್ಲಿ ಇಲ್ಲ ಅಂತ ಹೇಳಿದಾಗ ನಮಗೆ ಪಿತೃದೋಷ ಬರ್ಬೋದು, ಅಥವಾ ಪಿತೃಶಾಪ ಅಂತ ಬರ್ಬೋದು, ಅಥವಾ ಮನೆ ಒಳಗಡೆ ಹಿರಿಯವರ ಅನುಗ್ರಹ ಸಿಗದೇ ಇದ್ದಾಗ ನೆಮ್ಮದಿ ಶಾಂತಿ ಇರುವುದಿಲ್ಲ, ಅದರ ಜೀವನದಲ್ಲಿ ಬರ್ಕತೆ ಇರುವುದಿಲ್ಲ. ಹಾಗಾಗಿ ನಾವು ಪಿತೃಗಳನ್ನು ಪಿತೃದೇವತಾ ಅಂತ ಪಿತೃಗಳನ್ನು ದೇವತಾ ಸ್ವರೂಪದಲ್ಲಿ ನೋಡ್ತೇವೆ. ರುದ್ರವ್ಯಾಸನದಲ್ಲಿ ಈ ಪಿತೃಪಕ್ಷ 15 ದಿವಸದಲ್ಲಿ ಈ ಥರ ಪಿತೃಪಕ್ಷ ಆಚರಣೆ ಮಾಡಿಕೊಳ್ಳೋದ್ರಿಂದ ಹಿಂದಿನ 7 ತಲೆಮಾರಿನ ದೇವರ ಪ್ರತಿಷ್ಠಾಪನೆ ಹೊಂದ್ತಾರೆ. ಪಿತೃಗಳ ನೀವು ಅನುಗ್ರಹ ಸಿಗ್ತದೆ. ಪಿತೃಗಳ ಅನುಗ್ರಹದಿಂದ ಮನೆಯೊಳಗೆ ಸುಖ ಶಾಂತಿ ಲಭಿಸ್ತದೆ. ಎಲ್ಲರಿಗೂ ಕುಟುಂಬಕ್ಕೆ ಶ್ರೇಯೋ ವೃದ್ಧಿ ಆಗ್ತದೆ. ಈ ರುದ್ರವ್ಯಾಸ ಸಂಸ್ಕಾರದಿಂದ ಏನು ಫಲ ಹೇಳಿದ್ದಾರೆ ಕೇಳಿದ್ರೆ, ಆಯು ಕೀರ್ತಿಂ ಪ್ರಜಾಂದದು ಸಂಪತಿ ಸಂತತಶ್ಚೈವ
ವರ್ಧತಾಂ ಅಭಿವರ್ಧತಾಂ. ಗೋಕರ್ಣ ರುದ್ರಗೆ ಸಂತಾನದ ಈ ಪಿತೃಪಕ್ಷ ಆಚರಣೆಯಿಂದ ಇದಿಷ್ಟು ಲಭಿಸ್ತದೆ ಅಂತ ಆಯುಷ್ಯ ಕೀರ್ತಿಯಿಂದ ಕೀರ್ತಿ ಅಥವಾ ಸತ್ಸತ್ ಪ್ರಜೆಯಿಂದ ವಂಶ ಬೆಳೆಯುತ್ತದೆ. ದದು ಒಂದು ಐಶ್ವರ್ಯ. ಸಂಪತ್ತು ಮತ್ತು ಸಂಪತ್ತು ದಿನಕ್ಕೆ ವೃದ್ಧಿ ಆಗ್ತದೆ. ಎಲ್ಲರಿಗೂ ಕುಟುಂಬಕ್ಕೆ ಹಿರಿಯರಾಷ್ಟ್ರ ಶ್ರೇಯೋಭಿವೃದ್ಧಿ ಫಲಪ್ರಾಪ್ತಿ ಆಗ್ತದೆ. ಯಾರಿಗಾದರೂ ಮನೆ ಒಳಗಡೆ ಅನಾನುಕೂಲ ಇದ್ದಲ್ಲಿ ಇತರ ಪಿತೃಪಕ್ಷ ಆಚರಣೆ ಮಾಡಲಿಕ್ಕೆ ಅಂಥವರು ರುದ್ರಗಯ ಸಂಧಾನದಂದು ಈ ಪಿತೃಪಕ್ಷ ಆಚರಣೆ ಮಾಡಿ ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗುವುದು. ಹೆಚ್ಚಿನ ಮಾಹಿತಿ ಬೇಕು ಅಂತ ಪಕ್ಷದಲ್ಲಿ ಈ ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಬರ್ತಾ ಇದೆ, ಗೋಕರ್ಣ ರುದ್ರಗಯ ಟೆಂಪಲ್ ಅಂತೇಳಿ. ನೀವು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಿಶೇಷವಾದ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.